कर्नाटक के नायब वज़ीर आला डी.के. शिव कुमार ने बुध के रोज़ बेंगलुरु में कई बड़े इंफ्रास्ट्रक्चर और शहरी तरक्याती मंसूबों का ऐलान किया है, जिनके बारे में कहा गया कि बेंगलुरु डेवलपमेंट अथॉरिटी की हदूद में नाफिज होने वाले ये मंसूबे शहर की शक्ल बदलने के साथ तारीख का हिस्सा बन जाएंगे। उन्होंने कहा कि 120 किलोमीटर तवील पेरिफेरल रिंग रोड, जिसे बेंगलुरु बिजनेस कॉरिडोर भी कहा जाता है, को नोटिफाई कर दिया गया है और मंसूबे के लिए किसानों से तफसीलात इकट्ठी की जा रही हैं। इसके लिए फ़ंड्स को भी हतमी शक्ल दी जा चुकी है। उन्होंने मज़ीद कहा कि हुकूमत ने छोटे टाउनशिप तरक्की देने का फ़ैसला किया है, जिनमें 35% ज़मीन कमर्शियल इस्तेमाल के लिए मख्तस होगी और ज़मीन मालकान को दी जाने वाली कीमत उनकी तवक्कात से कहीं ज़्यादा होगी। शिव कुमार ने कहा कि BDA की 1.5 किलोमीटर तवील कट एंड कवर टनल तामीर की जाएगी, जो मेकरी सर्कल के बाएं और दाएं जानिब को एक फ्लाईओवर से जोड़ेगी ताकि ट्रैफिक के दबाव को कम किया जा सके। उन्होंने ये भी बताया कि आउटर रिंग रोड पर टुमकुरू की सिमत से KR पुरम तक एक नया फ्लाईओवर तामीर करने का भी मंसूबा है, जिससे शहर भर में राब्ता बेहतर होगा। कर्नाटक इंडस्ट्रियल एरिया डेवलपमेंट बोर्ड और नंदी इंफ्रास्ट्रक्चर कॉरिडोर एंटरप्राइजेस से मुताल्लिक़ ज़मीन तनाज़ात पर बात करते हुए शिव कुमार ने कहा कि कानूनी तनाज़े में फंसे ज़मीनी हिस्सों के लिए मुतबादिल तलाश किए जाएंगे और हुकूमत ने नाइस से NOC तलब की है। उन्होंने ये भी कहा कि स्काईडेक मंसूबे के लिए BDA की ज़मीन को हतमी शक्ल दी गई है और एयरपोर्ट्स अथॉरिटी ऑफ इंडिया की मंजूरी के बाद इस पर तामीर की जाएगी, क्योंकि बेंगलुरु में ऊंचाई से मुताल्लिक़ पाबंदियां हैं। ಬೆಂಗಳೂರು ನಾಗರಿಕರಿಗೆ ಮತ್ತು ಭಾಗದಿಂದ ಬೆಂಗಳೂರಿಗೆ ಎಂಟರ್ ಆಗ್ತಾ ಇರುವಂತ ನಾರ್ತ್ ಬೆಂಗಳೂರಿಂದ ಎಂಟರ್ ಆಗ್ತಾ ಇರುವಂತ ನಾಗರಿಕರಿಗೆ ಏರ್ಪೋರ್ಟ್ ಇಂದ ಬರ್ತಾ ಇರುವಂತ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಏನು ಟ್ರಾಫಿಕ್ ಮೊಬಿಲಿಟಿ ಪ್ರಾಬ್ಲಮ್ ಹೇಳ್ತಾ ಇದ್ರು, ಅದಕ್ಕೆ ಬಹಳ ಜರೂರಾಗಿ ನಾವು ಅದಕ್ಕೆಲ್ಲ ಒಂದು ಕಾಮಗಾರಿಯನ್ನು ತೆಗೆದುಕೊಂಡು ಇವತ್ತು ನಾವು ಟ್ರಾಫಿಕ್ ಎಲ್ಲ ಈಸ್ ಔಟ್ ಮಾಡಲಿಕ್ಕೆ ಒಂದು ಲೆಫ್ಟ್ ಸೈಡ್ ಈಗಾಗಲೇ ಮೊನ್ನೆ ನಾನು CM ಮತ್ತು ನನ್ನ PDA ಚೇರ್ಮನ್ ಮತ್ತು ನಮ್ಮ ಸ್ಥಳೀಯ ಶಾಸಕರು ನಾವು ನನ್ನ ಮಂತ್ರಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಕೂಡ ಇದೊಂದು ಏನು ಸ್ವಲ್ಪ ಲೇಟ್ ಆದ್ರೂ ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ವೆಹಿಕಲ್ ಹೋಟೆಲ್ ಸಾಕಾಗುತ್ತೆ. ಆದ್ರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಇವತ್ತು BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ನಾವು ತೆಗೆದುಕೊಳ್ಳುವಂತ ಅನೇಕ ಕಾರ್ಯಕ್ರಮಗಳಿಗೆಲ್ಲ ಒಂದು ಇತಿಹಾಸ ಪುಟಕ್ಕೆ ಬರೆಯುವಂತ ಒಂದು ಕಾರ್ಯಕ್ರಮ 120ಕ್ಕೂ ಹೆಚ್ಚು ಕಿಲೋಮೀಟರ್ ಪೆರಿಫೆರಲ್ ನೋಟಿಫೈ ಆಗಿದೆ. ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಈಗಾಗಲೇ ನಾವು ರೈತರುಗಳ ಹತ್ರ ಈಗಾಗಲೇ ನಾವು ದಾಖಲೆಗಳನ್ನ ಬರ್ಸ್ಕೊಡ್ತಾ ಇದ್ದೇವೆ. ಹಣ ಕೂಡ ಅವರಿಗೆ ಸಿದ್ಧತೆ ಆಗಿದೆ. ಅದ್ರ ಜೊತೆಗೆ ಸಣ್ಣ ಟೌನ್ಶಿಪ್ ಅವ್ರಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಡುವಂಥದ್ದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. 35% ಕಮರ್ಷಿಯಲ್ ಅವ್ರಿಗೆ ಎಷ್ಟು ಒಂದು ಅಡಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರಲ್ಲ, ಆ ತರ ಅವ್ರಿಗೆ ಬೆಲೆ ಸಿಗ್ತದೆ. ಆ ರೀತಿ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ಇದಾದ ಮೇಲೆ ಮುಂದಕ್ಕೆ ಇಲ್ಲೇ ಇನ್ನೊಂದು ಟನಲ್ ಬರ್ತದೆ, BDA ಅವರು ಮಾಡ್ತಾರೆ. ಒಂದು ಕಟ್ ಅಂಡ್ ಕವರ್ ಟನಲ್ 1.5 ಕಿಲೋಮೀಟರ್ ಪ್ಲಸ್ ಇದನ್ನ ಎತ್ಕೊಂಡು ಹೋಗಿ ಮೇಕ್ರಿ ಸರ್ಕಲ್ ನ ಎಡಗಡೆ ಬಲಗಡೆಗೆ ಒಂದು ಫ್ಲೈಓವರ್ ಹೋಗಿ ಅದನ್ನ ಮುಂದಕ್ಕೆ ಇಟ್ಬಿಡ್ತಾರೆ. ಸೊ 3 ಭಾಗವಾಗಿ ಆ ಕಟ್ ಅಂಡ್ ಕವರ್ ಟನಲ್ ಅಲ್ಲಿ ಬಿಡುವಂತ ಕಾರ್ಯಕ್ರಮವನ್ನ ನಾವು ಕೈಗೊಂಡಿದ್ದೇವೆ. ಇದಲ್ಲದೆ ORR ತುಮಕೂರು ಇಂದ KR ಸೈಡ್ ಅಲ್ಲೂ ಕೂಡ 2 ಲೈನ್ ಒಂದು ಎಕ್ಸ್ಕ್ಲೂಸಿವ್ ಫ್ಲೈಓವರ್ ಕೂಡ ನಾವು ಅದನ್ನ ಮಾಡ್ತಾ ಇದ್ದೇವೆ. ಈಗ ಕೆಲವು KDB ಲ್ಯಾಂಡ್ ತೆಗೆದುಕೋಬೇಕು ಅಂತ ಮಾಡಿದ್ದು, ನೈಸ್ ಸ್ವಲ್ಪ ತಕರಾಲಿತ್ತು. ಆ ನೈಸ್ಗೆ ಬೇರೆ ದಾರಿ ಹುಡುಕ್ತೀವಿ. ನೈಸ್ ಅವ್ರೇನೋ ತಿಳ್ಕೊಂಡಿದ್ದಾರೆ ಗೌರ್ಮೆಂಟ್ಗಿನ ದೊಡ್ಡವರು ಅಂತ, ಅವ್ರಿಗೊಂದು ದಾರಿ ಹುಡುಕ್ತೀನಿ ನಾನು. ಅವ್ರಿಗೆ ಹೌ ಟು ಟೀಚ್ ಎ ಲೆಸನ್
Just I asked some days for them for the to give NOC has not given, but still we will take over whatever has to be done. ಆದ್ರೆ ಬಟ್ ನಾವು ಬೇರೆ BDA ಜಾಗ ಈಗ ಫೈನಲೈಸ್ ಮಾಡ್ತೀವಿ. ಈಗ ಹೋಗ್ತಾ ಇದೀವಿ ಸ್ಮಾರ್ಟ್ ಮಾಡಲಿಕ್ಕೆ. ಅವರೇ BDA ಅವರೇ ಅದನ್ನ ಸ್ಕೈಲೈಟ್ ಮಾಡಲಿಕ್ಕೆ. ಈಗ ಬೆಂಗಳೂರು ನಾವು ಟನಲ್ ಪ್ರಾಬ್ಲಮ್ಸ್ ಅಂತಂದ್ರೆ ಇದು ಫನಲ್ ಪ್ರಾಬ್ಲಮ್. ಅದಕ್ಕೆ ನಾವು ಏರ್ಪೋರ್ಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಸ್ಕೈಲೈಟ್ ಮಾಡಲಿಕ್ಕೆ ಈಗಾಗಲೇ ನಾವು ಜಾಗ ಐಡೆಂಟಿಫೈ ಮಾಡಕ್ ಹೋಗ್ತಾ ಇದ್ವಿ. ಸೊ BDA 50 ವರ್ಷ ಸಾಧನೆ ಮಾಡಿದೆ. ಈ ವರ್ಷ 50ನೇ ವರ್ಷ. ಅದು ಸಂಭ್ರಮಕ್ಕೆ ಅನೇಕ ಸಾಕ್ಷಿ ಬಿಟ್ಟುಗಳನ್ನ ಬಿಡುವಂತ ಕೆಲಸ ನಮ್ಮ ಚೇರ್ಮನ್ ಅವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಎಲ್ಲ ಬೆಂಗಳೂರಿನ ಶಾಸಕರ ಹೋಗುವಂತೆ ಕಾರ್ಯಕ್ರಮ ರೂಪಿಸಿದ್ದೇವೆ.